ಆಗುತ್ತೆ. ನಾನು ಇದನ್ನ ಕೇಳೋಣ ಅನ್ಕೊಂಡೆ ಮ್ಯಾಮ್. ಈಗ ನಾನು ಯಾವುದೋ ಒಂದು ಆ್ಯಪಲ್ಲಿ ಗೂಗಲಲ್ಲಿ ಏನೋ ಒಂದು ಸರ್ಚ್ ಮಾಡಿರ್ತೀನಿ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆನೇ ಏನೋ, ಬಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಅದರ ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ. ಅದು ಹೆಂಗೆ ಕನೆಕ್ಟಿವಿಟಿ ಇರುತ್ತೆ? ಜೊತೆಗೆ ಯಾಕೆ ಮ್ಯಾಮ್ ಈಗ ಒಂದು ಆ್ಯಪಿಂದ ಇನ್ನೊಂದು ಆ್ಯಪ್ಗೆ ಕನೆಕ್ಟಿವಿಟಿ ಇರೋದ್ರಿಂದಾಗಿ ನಮ್ಮ ಏನು ಡೇಟಾಗಳೆಲ್ಲಾದರೂ ಲೀಕ್ ಆಗುವಂಥ ಸಾಧ್ಯತೆ ಇರುತ್ತಾ? ಲೀಕ್ ಆಗೋ ಸಾಧ್ಯತೆ ಇರುತ್ತಾ ನೀವು ಕೇಳ್ತಾ ಇದ್ದೀರಾ. ನಾನು ಕೇಳ್ತಾ ಇರೋದು ಸೆಕ್ಯೂರ್ ಆಗಿ ಯಾವತ್ತಿದೆ. ಯಾಕೆಂತಂದರೆ ನಿಮ್ಮ ಡೇಟಾ ಲೀಕ್ ಆಗಿರೋದ್ರಿಂದನೇ ನಿಮಗೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರೋದು ಮೊದಲನೇದು. ಎರಡನೇದು, ಸೆಕ್ಯೂರ್ ಆಗಿರೋಕ್ಕೆ ಇವಾಗ ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಮಾಹಿತಿಯನ್ನು ಕೊಡ್ತೀರಾ, ಹಾಗೆಯೇ ಸಿಮ್ ತೊಗೋಬೇಕಾದ್ರೆ ಮಾಹಿತಿ ಕೊಡ್ತೀರಾ, ಹಾಸ್ಪಿಟಲ್ಗೆ ಹೋದಾಗ ಕೊಡ್ತೀರಾ. ಯಾವತ್ತಾದರೂ ಕೇಳಿದ್ದೀರಾ ನನ್ನ ಡೇಟಾನ ಹೇಗೆ ಸೆಕ್ಯೂರ್ ಆಗಿ ಇಟ್ಕೋತೀರಾ ಅಂತ? ಸ್ಕೂಲಿಗೆ ಕೊಡ್ತೀರಾ, ಕಾಲೇಜಿಗೆ ಕೊಡ್ತೀರಾ, ಎಲ್ಲ ಕಡೆ ಕೊಡ್ತೀರಾ. ಆದರೆ ಯಾವತ್ತೂ ನೀವು ಕೇಳೇ ಇಲ್ವಲ್ಲ ಸೆಕ್ಯೂರ್ ಆಗಿ ಹೇಗೆ ಇಟ್ಕೊಳ್ತಾ ಇದ್ದೀರಾ ಅಂತ. ಸೊ ಡೇಟಾ ಎಲ್ಲ ಕಡೆ ಸೆಲ್ ಆಗ್ತಾನೇ ಇದೆ, ಮೊದಲನೇದು. ಎರಡನೇದು, ಖಂಡಿತವಾಗ್ಲೂ ನಿಮ್ಮ ಗೂಗಲ್ಗೆ ನಿಮಗಿನ್ನ ಜಾಸ್ತಿ ನಿಮ್ಮ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ನಿಮ್ಮ ಇಷ್ಟ ಏನು, ನಿಮ್ಮ ಫೇವ್ರೆಟ್ ಡಿಶ್ ಯಾವುದು, ಫೇವ್ರೆಟ್ ಕಲರ್ ಯಾವುದು, ನಿಮ್ಗೆ ಇಷ್ಟವಾದ ಜಾಗ ಯಾವುದು, ರೆಸ್ಟೋರೆಂಟ್ ಯಾವುದು, ಗೂಗಲಿಗೆ ಜಾಸ್ತಿ ಗೊತ್ತಿರುತ್ತೆ. ಯಾಕೆ ಅಂದರೆ ಅದು ಪ್ರತಿಯೊಂದು ನಿಮ್ಮ ನಡೆಯನ್ನು ಅದು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ನೀವು ನೋಡಿರ್ಬೋದು, ನೀವು ನನಗೆ ಬೇಕು ಅಂತ ಹೇಳಿ ಸ್ಮಾರ್ಟ್ ವಾಚ್ ಹಾಕ್ಕೊಂಡಿರ್ತೀರ, ಅದು ಹೇಗೆ ನಿಮ್ಮ ಸ್ಟೆಪ್ಸನ್ನು ಕೊಡುತ್ತೆ. ಅದು ಇಷ್ಟು ಸ್ಟೆಪ್ ನಡೆದಿದ್ದೀರಾ, ಈ ಡೈರೆಕ್ಷನಲ್ಲಿ ಹೋಗಿದ್ದೀರಾ, ನಿಮ್ಮ ವೆಯ್ಟ್ ಇಷ್ಟಿದೆ, ನಿಮ್ಮ ಹಾರ್ಟ್ ಬೀಟ್ ಇಷ್ಟಿದೆ. ಯಾಕೆ ಕೊಡ್ತಾ ಇದೆ ಅಂದರೆ ಅದು ಸಂಪೂರ್ಣವಾಗಿ ನಿಮ್ಮೆಲ್ಲ ಡೇಟಾವನ್ನು ತೊಗೊಳ್ತಾ ಇದೆ. ಸೊ ಹಾಗಾಗಿನೇ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಸೊ ಹೀಗಿರುವಾಗ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ನು ಇರಬೇಕಾದ್ರೆ ನಿಮಗೆ ವಿಟಮಿನ್ ಡಿ ತೊಗೋಬೇಕು, B12 ತೊಗೋಬೇಕು ಅಂತ ಯಾಕೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ? ನನಗೆ ಯಾಕೆ ಬರ್ತಿಲ್ಲ? ಯಾಕೆಂದರೆ ನಿಮ್ಮ ಹೆಲ್ತ್ ಬಗ್ಗೆ ಅದಕ್ಕೆ ಗೊತ್ತಿದೆ. ಸೊ ಹಾಗಾಗಿ ನಿಮ್ಮ ಡೇಟಾ ಆಲ್ರೆಡಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಗಿದೆ, ಒಂದು. ಎರಡನೇದು, ಯಾವ ಡೇಟಾವನ್ನು ನೀವು ಯಾವತ್ತು ಇಂಟರ್ನೆಟ್ಟಲ್ಲಿ ಹಾಕಿಬಿಡ್ತೀರೋ ಅದನ್ನು ಡಿಲೀಟ್ ಮಾಡಿದ್ದೀನಿ ಅಂತ ಹೇಳಿ ನೀವು ಧೈರ್ಯವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಡಿಲೀಟ್ ಮಾಡೋದು ಅಸಾಧ್ಯ. ಒಂದು ಸತಿ ಇಂಟರ್ನೆಟ್ಟಿಗೆ ಹೋದ್ಮೇಲೆ ಅದು ಹೋದಂಗೆ ಇದೆ. ಇದನ್ನು ಮಧ್ಯದಲ್ಲಿ ಸೈಬರ್ ಅಪರಾಧ ಆಗ್ತಾ ಇದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಏಕೆಂದರೆ ನಮಗೆ ಸೋಂಬೇರ್ತನ. ಇವಾಗ ಯಾರೂ ಬ್ಯಾಂಕಿಗೆ ಹೋಗಲ್ಲ, ಎಲ್ಲ ಫೋನಲ್ಲೇ ನೀವು ನಿಮ್ಮ ಅಕೌಂಟ್ಗಳನ್ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸೊ UPI ಜೊತೆಗೆ ಕನೆಕ್ಟ್ ಆಗೋಗಿದ್ದೀರಾ. ನಮ್ಮ ಸೋಂಬೇರ್ತನ ಎಲ್ಲಿವರೆಗೂ ಬಂದುಬಿಟ್ಟಿದೆ ಅಂತಂದರೆ UPIನಲ್ಲಿ ಪಿನ್ ನಂಬರ್ ಹಾಕೋಕ್ಕೂ ಸೋಂಬೇರ್ತನ. UPI ಲೈಟ್ ಯೂಸ್ ಮಾಡ್ತೀವಿ, ಅದಕ್ಕೆ ನಮಗೆ ಪಿನ್ ನಂಬರ್ ಬೇಕಾಗಲ್ಲ. ಸೊ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಮತ್ತು ಇರೋ ಎಲ್ಲ ಬ್ಯಾಂಕ್ ಅಕೌಂಟೂ ನೀವು UPI ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. UPIನಲ್ಲಿ ನಿಮಗೆ 10 ರೂಪಾಯಿ 5 ರೂಪಾಯಿ ಹೋಗ್ತಾ ಇದೆ ಅಂತ ನಿಮ್ಗೆ ಯಾವತ್ತು ಗೊತ್ತಾಗುತ್ತೆ? ಹೌದು. ಇವಾಗಿರೋ 7 ಕೋಟಿ ಜನರಲ್ಲಿ ಒಬ್ಬೊಬ್ಬರಿಂದನೂ 1 ರೂಪಾಯಿ ಒಬ್ಬ ಕಳ್ಳ ತೊಗೋತಾ ಇದ್ದಾನೆ ಅಂದರೆ ಯಾರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ? ಅದು ಒಂದು ಸೈಬರ್ ಅಪರಾಧನೇ. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹೂನೋನು ಅಥವಾ ಟೀನೋನು ಎಕ್ಸ್ಟ್ರಾ 10 ರೂಪಾಯಿ ಕೇಳಿದ್ರೆ ನೀವು ಕೊಡಲ್ಲ, ಅಲ್ಲಿ ಬಾರ್ಗೇನ್ ಮಾಡ್ತೀರಾ. ಆದರೆ ಮಾಲಿಗೆ ಹೋದಾಗ ಅವಳಲ್ಲಿ 99 ರೂಪಾಯಿ 99 ಪೈಸಾ ಅಂತ ಹೇಳಿ ಅದಕ್ಕೆ 110 ರೂಪಾಯಿ ಬಿಲ್ ಮಾಡಿದ್ರು ನೀವೇನು ಕೇಳಲ್ಲ. ಹೌದು. ಸೊ ದಟ್ ಮೀನ್ಸ್ ದೇರ್ ಇಸ್ ಅ ಸೈಬರ್ ಕ್ರೈಮ್ ಇನ್ ಎವ್ರಿ ಕಾರ್ನರ್ ಟುಡೇ.